ಅಂತ ತರ್ಸಿ ಇದಂತ ನಮಸ್ತೆ ರೈತ ಬಾಂಧವರೇ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಸರ್, ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಸಿರಮಗೊಂಡನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಲ್ಲ. ಸಿರಮಗೊಂಡನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಅಲ್ಲ ಸರ್. ತಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಲ್ಲ ಸರ್. ಅಣ್ಣ ತಮ್ಮಂದಿರು ನಿಟುವಳ್ಳಿನಲ್ಲಿ ವಾಸ, ದಾವಣಗೆರೆ ನಿಟುವಳ್ಳಿನಲ್ಲಿ ವಾಸ ಅಲ್ಲ ಸರ್. ಸರ್, ತಮ್ಮ ಹೆಸರು? ರಮೇಶ್ ಅಂತ ಸರ್. ರಮೇಶ್ ಅಂತಲ್ಲ ಸರ್. ನಿಮ್ದು ಎಷ್ಟು ಎಕರೆಗೆ ತೋಟ ಸರ್? 3.25 ಎಕರೆ. 3.25 ಎಕರೆ. ನಿಮ್ದಣ್ಣ? ಸರ್ ನಮ್ಮ ಗದ್ದೆ ಸರ್. ನಿಮ್ದು ಗದ್ದೆ. ನಿಮ್ದು ಎಷ್ಟು ಐತಪ್ಪ? ಅವ್ರ ಮಗ ಸರ್. ನಾನು 3.5 ಎಕರೆ. ಹಾಂ ಸರಿ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಅಣ್ಣಪ್ಪರು. ನಿಮ್ದು ಎಷ್ಟು ಎಕರೆ ತೋಟ? ಇದೆ 3.5 ಎಕರೆ. 3.5 ಎಕರೆ ಅಲ್ಲ, ಹೌದು ತಾನೆ ಸರ್? ಸುಮಾರು ಒಂದು 25-30 ನಿಮಿಷದಿಂದ ಅಡ್ಡಾಡಿ ನೋಡ್ತಾ ಇದ್ವಿ. ನಿಮ್ಮ ತೋಟದಾಗೆ ಮಣ್ಣಿನ ರಸಾನ ನೋಡ್ತಾ ಇದ್ವಿ ಸರ್. ಇಲ್ಲಿ ಯಾವುದೇ ರೀತಿಯ ಉಳುಮೆ ಮಾಡಿಲ್ಲ ನಿಮ್ದಲ್ಲ ಸರ್ ತೋಟ? ಸೇಮ್ ಒಂದೇ ಮಣ್ಣಲ್ಲ ಸರ್? ಸೇಮ್. ಇದೆಲ್ಲ ಪರ್ಚೇಸ್ ಮಾಡಿರೋ ಜಮೀನು ಇದೆಲ್ಲ ಪೂರ. 2016 ಇಸ್ವಿಯಲ್ಲಿ ಪರ್ಚೇಸ್ ಮಾಡಿರೋದು, 18ನೇ ಇಸ್ವಿಯಲ್ಲಿ ಅಡಿಕೆ ಕಟ್ಟಿರೋದು. ಸುಮಾರು 8 ವರ್ಷ ಅಲ್ಲ ಸರ್ ಇದಕ್ಕೆ ಆಯುಷು? 8 ವರ್ಷ. 8 ವರ್ಷದ ಅವಧಿನಲ್ಲಿ ಅಣ್ಣಪ್ಪರೇ ಸುಮಾರು 1600 ಗಿಡ ಫಸಲು ಐತಲ್ಲ ಸರ್? ಏನಾರ ದೊಡ್ಡ ಇಳುವರಿ ತಗೊಂಡಿರ? ಇಲ್ಲ ಸರ್, ತಗೊಂಡಿಲ್ಲ ಸರ್. ಈ ವರ್ಷ ಇದ್ರ ಇಳುವರಿ ಎಷ್ಟೈತೆ ಸರ್ ಇದ್ರದ್ದು ಈ ವರ್ಷ? ಅದೇ 55 ಕ್ವಿಂಟಲ್ ಸಿಕ್ಕತ್ತೆ ಸರ್. ಒಟ್ಟಾರೆ 1600 ಗಿಡಕ್ಕೆ 55 ಕ್ವಿಂಟಲ್, ಹೌದು ತಾನೆ? ಹೌದು ಸರ್. ರಸಗೊಬ್ಬರ ಕೊಡ್ತಾ ಇದೀರಿ, ನೀರು ಚೆನ್ನಾಗಿ ಕೊಡ್ತಾ ಇದೀರಿ, ನೀರು ಹೌದು ತಾನೆ? ಕೊಡ್ತಾವ. ಈಗ ಕುರಿ ತರಿಸಿದಿರಲ್ಲ ಸರ್, ಹೌದು ತಾನೆ? ಕುರಿ ತರಿಸಿ ಸರ್. ಈಗ ಸಾಹೇಬ್ರೆ, ಈ ಬೇರ್ ನೋಡಿದಿರಲ್ಲ, ಸುಮಾರು ಒಂದು 2 ಕಡೆ ತೆಗಿಸ್ತೇನೆ ನಾನು. ಆಯ್ತು, ತೆಗ್ಸಿರಿ ಸರ್. ಸರ್, ನೀರು ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಇದಕ್ಕೆ? ನೀರು ಜಾಸ್ತಿ ಆಗ್ಬಿಟ್ಟ ಸರ್. ಇದು ಈ ಬೇರು ಐತಲ್ಲ ಸರ್, ಈ ತಂತು ಬೇರು ಮತ್ತು ಮುಖ್ಯ ಬೇರು ಅಂತೀವಲ್ಲ ಸರ್, ಇದೆಲ್ಲದೂ ಕೂಡ ಈ ಸ್ಟೇಟಸ್ ಅಲ್ಲಿದ್ದರೆ ಫುಡ್ ಅಬ್ಸರ್ವ್ ಮಾಡಲ್ಲ. ಅದೇ ಸರ್. ಇಲ್ಲಿ ಮಣ್ಣಿನ ರಸಸಾರ ಅನ್ನೋದು ಈ ನ್ಯೂಟ್ರಲ್ ಆಗಲೇಬೇಕು. ಇದು ಆಮ್ಲೀಯ ಮಣ್ಣು, ಉಳಿ ಮಣ್ಣು ಅಂತೀವಲ್ಲ ಸರ್, ಉಳಿ ಮಣ್ಣು, ಆಮ್ಲೀಯ ಮಣ್ಣು. ಈ ಮಣ್ಣಲ್ಲಿ ಯಾವ ಕಾರಣಕ್ಕೂ ಫುಡ್ ಅಬ್ಸರ್ವ್ ಆಗಲ್ಲ, ನ್ಯೂಟ್ರಲ್ ಆಗಲೇಬೇಕು. ಈಗ ಸುಣ್ಣನೂ ಹೊಡಿಸಿದ್ದೀರಿ, ಹೌದಾ? ಚೆನ್ನಾಗಿ ಹೊಡಿಸಿರಿ, ಸುಣ್ಣನೂ ಚೆನ್ನಾಗಿ ಹೊಡಿಸಿದ್ದೀರಿ, ಭಾರಿ ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ, ನೀರು ಜಾಸ್ತಿ ಮಾಡಿದ್ದೀರಿ. ನಿಮ್ಮ ಹೆಸರು ಇದು ಏನಂದ್ರೆ? ರಾಕೇಶ್ ಅಲ್ಲ? ಈ ನೀರು ಕೊಡೋದು ನೀವೇ ಇಲ್ಲಿ ಜಾಸ್ತಿ ಏನಲ್ಲ? ನೀವೇ ಕೊಡ್ತಿರೋದು. ನಿಮಗೆ ಅರ್ಥ ಆತಲ್ಲ ಸರ್? ಈ ಥರ ಇದನ್ನು ಕೊಟ್ಟರೆ, ಯಾವ್ದು ರಸಗೊಬ್ಬರ ಕೊಟ್ಟು ಈ ಮಟ್ಟಕ್ಕೆ ನೀರು ಕೊಟ್ಟರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಆಗಲ್ಲ. ಇಲ್ಲಿ ಏನೋ ಹೇಳ್ತಿದ್ರಿ, ಎಷ್ಟು ಲೋಡ್ ಹೊರಗೆ ಹಾಕಿರೋದು? ಟ್ಯಾಕ್ಟ್ರಿ ಲೋಡ್ ಇಲ್ಲಿ ಕುಂಚಿಗೆ ಔಷಧಿನೂ ಸ್ಪ್ರೇ ಮಾಡಿಸಿದಿರಲ್ಲ? 2 ಸಲ ಮಾಡಿದ್ದೀರಿ. ಅವೈಜ್ಞಾನಿಕವಾಗಿ ದಯಮಾಡಿ ಔಷಧಿನ ಸಿಸ್ಟಮಿಕ್ ಸ್ಪ್ರೇನ ನೋಡಿದೆ, ಸಿಸ್ಟಮಿಕ್ ಸ್ಪ್ರೇನ ಮಾಡಂಗಿಲ್ಲ. 100% ಸಿಸ್ಟಮಿಕ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಪ್ ಟು ಬೇರ್ವರೆಗೂ ಕೂಡ ಅದು ಕೆಲಸ ಮಾಡ್ತತಿ. ಏನಕ್ಕತಿ? ಫುಡ್ ಅಬ್ಸರ್ವ್ ಮಾಡೋಕ್ಕೆ ಅವಕಾಶ ಆಗಲ್ಲ. ಏನೇ ಮಾಡಿದ್ರು ಒಂದು 35% ಸಿಸ್ಟಮಿಕ್ಕು, ಒಂದು 65% ಕಾಂಟ್ಯಾಕ್ಟ್ ಫಂಗಿಸೈಡ್ ಆರ್ ಪೆಸ್ಟಿಸೈಡ್ ಇದ್ದರೆ ಭಾಳ ಒಳ್ಳೆಯದು. ಜೊತೆಗೆ ಅತಿಯಾಗಿ ನೋಡ್ಕೋಬೇಕು, ಪಾಲಿನೇಷನ್ ಆಗಲ್ಲ. ಎರಡೆರಡು ಸಲ ಪೆಸ್ಟ್ ಕಂಟ್ರೋಲ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಪಾಲಿನೇಷನ್ ಆಗಲ್ಲ ಮೇಲೆ, ಪದೇ ಮಾಡಿದರೆ ಜೇನುನೊಣ ಬರಬೇಕು. ಜೇನುನೊಣ ಬಂದು ಪಾಲಿನೇಷನ್, ಈ ಫೋಟೋಸಿಂಥೆಸಿಸ್ ಅಂತೀವಲ್ಲ ಸರ್, ಪರಾಗಸ್ಪರ್ಶ ಕ್ರಿಯೆಯನ್ನು ಸ್ಟಾಪ್ ಆಕತಿ ಅತಿಯಾಗಿ ಮಾಡಿದರೆ. ಒಂದು ಸೂರ್ಯನ ಬೆಳಕನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ಕೊತಕ್ಕಂಥ ಒಂದು ಶಕ್ತಿ, ರೋಗ ನಿರೋಧಕ ಶಕ್ತಿನೂ ಕೂಡ ಗಿಡಕ್ಕೆ ಬರಬೇಕು. ಅದಾಗ್ತಾ ಇಲ್ಲ. ಮೇಲಿನ ಮೇಲೆ ಎಲ್ಲ ಸಮಸ್ಯೆಗಳ ಮೂಲ ನೀರೇ. ಇಲ್ಲಿ ನೀರೇ ವಿಷ, ನೀರೇ ಅಮೃತ. ಅರ್ಥ ಆಯ್ತಾನ ಸರ್?
ಈ ಮಟ್ಟಕ್ಕೆ ಬೇರಿದ್ರೆ ನಿಮ್ಮ ತೋಟದಾಗ ಎರೆಹುಳು ಅದಾವ? ಇಲ್ಲ ಸರ್ ಇಲ್ಲಿ ಕಾಣೋದೇ ಇಲ್ಲ ಸರ್ ಕಮ್ಮಿ. ನಾವೊಂದು ಒಂದು 2-3 ಕಡೆ ತೆಗ್ಸಿದ್ರು ಕೂಡ ಇಲ್ಲೇ ಅಲ್ಲ ಸರ್. ನಮ್ಗೆ ಎಲ್ಲೋ ಒಂದು ಸಿಕ್ತಷ್ಟೇ. ಹೌದಾ? ಜೀರೋ ಕಲ್ಟಿವೇಶನ್ಗೂ ಮಾಡಿದ್ದೀರಿ, ಹ್ಮ್ ಬೇರಂತೂ ಭಾಳ ಐತಿ. ಹ್ಮ್ ಬಟ್ ಈ ಯಾವುದು ಕ್ವಾಲಿಟಿ ರೂಟ್ಸ್ ಇಲ್ಲ. ಈಗ ರೂಟಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆ್ಯಂಡ್ ಟರ್ಸರಿ ಅಂತ 3 ಟೈಪ್ ಬರುತ್ತೆ ಬೇರು. ಅದೇ ಸರ್. ಈ ಬೇರು ಚೆನ್ನಾಗಿ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಮೇಲಿನ ಮೇಲೆ ನೀರು ಕೊಡೋದು ಉಪಯೋಗ ಇಲ್ಲ. ಡ್ರೈ ಮಾಡಿ ನೀರು ಕೊಡೋದು ಭಾಳ ಉತ್ತಮ. ಈಗ ಕುರಿನೂ ತರಿಸಿದಿರಿ, ಈಗ ಅಲ್ಲಿ ಮಣ್ಣು ಮತ್ತು ಗೊಬ್ಬರ ಎಲ್ಲ ರೆಡಿ ಮಾಡಿದಿರಿ, ಈಗ ನಾಲ್ಕು ರೆಡಿ ಮಾಡಿದಿರಿ. ಇಲ್ಲಿ ವಯಸ್ಸಾಗೋದಕ್ಕೂ ಮೊದಲು ಗರಿಗಳು ಕೆಳಗೆ ಇಳಿತದವೆ. ಹೌದಾ ಸರ್? ಇಲ್ಲಿ ಏನಾಗುತ್ತೆ, ನೀವು ಮಾಡ್ತಿದ್ದೀರಿ ಈ ಆಕರ್ಷಣೆ ಮತ್ತು ವಿಕರ್ಷಣೆ ಅಂತೀವಲ್ಲ, ಏನಾಗುತ್ತೆ, ಗಿಡ ಕರ್ರಗಿತ್ತು ಅಂತಂದರೆ ರೋಗನ ಅಟ್ರ್ಯಾಕ್ಟ್ ಮಾಡುತ್ತೆ. ಅದೇ ಸರ್. ಇಲ್ಲಿ ಫಂಗಸ್ ಬೆಳೆಯೋದು ಯಾವಾಗ ಅಂದರೆ ಇದೈತಲ್ಲ ಸರ್, ಯಾವ್ದು ಕರ್ರಗಿದ್ರೆ ಕರ್ರಗಿದ್ರೆ ಜೊತೆಗೆ ಈ ಕೊಲೆಟೋಟ್ರೈಕಮ್ ಫಂಗೈ ಕುಂಚಿ ಒಣಗುತ್ತಲ್ಲ ಸರ್, ಆ ಟೈಮಿಗೆ ಜಸ್ಟ್ ಓನ್ಲಿ ಫಂಗಿಸೈಡು, ಒಂದು ನ್ಯೂಟ್ರೆಂಟು, ಒಂದಿಷ್ಟು ಬೋರಾನ್ ಬೇಸು ಒಂದು ಸ್ವಲ್ಪ ಲೈಟಾಗಿ ಹೊಡ್ಕೊಂಡ್ರೆ ಪರವಾಗಿಲ್ಲ. ತಿಳ್ಕೊಂಡು ಮಾಡಿ, ಈ ಮಣ್ಣಿಗೆ ಯಾವುದು ಮರುಜೀವ ತುಂಬಿದರೆ, ಮಣ್ಣನ್ನು ಪುನರುತ್ಪಾದನೆಗೊಳಿಸಿದರೆ, ನಿರಂತರವಾಗಿ ಸುಸ್ಥಿರತೆಗೊಳಿಸ್ತಕ್ಕಂಥ ಕೆಲಸ ಮಾಡಿದರೆ ಯಾವ ಕಾರಣಕ್ಕೂ ನಮಗೆ ಇಲ್ಲಿ ನೋಡ್ರಿ, ಈಗ ಅಟ್ ಪ್ರೆಸೆಂಟ್ ಜನವರಿ ಮುಗೀತು, ಫೆಬ್ರವರಿ ಬಂದರೂ ಕೂಡ ನಿಮ್ಮ ತೋಟದಾಗ ದೊಡ್ಡ ಮಟ್ಟದ ಗರ್ಭ ಕಾಣ್ತಿಲ್ಲ ನಮಗೆ. ಇಲ್ಲ ಇಲ್ಲ ಸರ್. ಹೌದಾ? ಈಗ ಇನ್ನೊಷ್ಟು ಎಷ್ಟು ಬಂದಿತ್ತು ಇದು 1600 ಗಿಡಕ್ಕೆ? ಒಂದು 30 ಕ್ವಿಂಟಾಲ್ ಏನೋ ಸಿಗ್ತದೆ ಸರ್. ಇನ್ನೊಷ್ಟು 30 ಕ್ವಿಂಟಲ್ಲು. ಈ ಸಲ 50 ಇವತ್ತು ದೊಡ್ಡ ಇಳುವರಿ ಅನ್ನಂಗಕತ್ತಿ. ಇದೇ ಅಟ್ ಪ್ರೆಸೆಂಟ್ 1 ಎಕರೆ ಲೆಕ್ಕಕ್ಕೆ ನೋಡಿದರೆ ನಿಮ್ಮದು 15 ಕ್ವಿಂಟಲು ಬರೋದಿಲ್ಲ. ಇಲ್ಲ ಬರಲ್ಲ ಸರ್. ಈ ಸಲ 20 ಕ್ವಿಂಟಲು ಬರೋಲ್ಲ. 10 ಕ್ವಿಂಟಲು 12 ಕ್ವಿಂಟಲ್ ಬೆಳೆಯೋದಾದರೆ ನೀವು ಮಾಡಿರೋ ಖರ್ಚಿಗೆ ಆಗಲ್ಲ ಇದು. ತೋಟಗಾರಿಕೆ ಬೆಳೆನಲ್ಲಿ ಒಂದಿಷ್ಟು ತಾಂತ್ರಿಕ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ನಾವು ರಸಗೊಬ್ಬರನೇ ತಂದಾಕ್ತೀವಿ, ತಂದಾಕ್ರಿ ಬೇಡ ಅಂತೆಲ್ಲ, ಏನು ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಒಂದು ಸಾಯಿಲ್ ಟೆಸ್ಟ್ ಮಾಡ್ಕೊಂಡು, ನಾನು ನೋಡಿಸಿದ್ದಲ್ಲಿ ಪಿ ಎಚ್ ಮತ್ತು ಮಣ್ಣಿನ ರಸಾರ ಮತ್ತು ಮಣ್ಣಿನ ಫಲವತ್ತತೆನೂ ಕೂಡ ಚೆನ್ನಾಗೈತಿ ಇಲ್ಲಿ, ಗೊತ್ತಾ? ಆದರೂ ಕೂಡ ಅಬ್ಸರ್ವ್ ಮಾಡ್ಕೊತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಮೈಕ್ರೋರೈಸಾ ಫಂಗೈ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿ ಇರ್ಬೋದು. ಕೋಟಿ ಸೂಕ್ಷ್ಮಾಣು ಜೀವಿಗಳು ಯಾವಾಗ ಅಭಿವೃದ್ಧಿ ಆಗ್ತವೆ ಅಂತೇಳಿದರೆ, ಒಂದಿಷ್ಟು ನಾವು ಸುಸ್ಥಿರ ತೋಟಗಾರಿಕೆ ಹೋದರೆ ನಿರಂತರವಾಗಿ ನಮ್ಮ ಕೆಲಸ ನಾವು ನೀರು ಕೊಡೋದ್ರಲ್ಲಿ ಕಂಟ್ರೋಲ್ ಮಾಡಬೇಕು. ನೋಡಿರಿ, ಈ ಸಲ ಇವತ್ತೊಂದು ಸಂಯುಕ್ತ ಕರ್ನಾಟಕ ವರದಿ ನೋಡಿದ್ವಿ ನಾವು. ಏನಾಯ್ತು ಗೊತ್ತಾ? ಹಿಂದಿನ ಸಲಕ್ಕೂ ಈ ಸಲ ಟೆಂಪ್ರೇಚರ್ 3% ಜಾಸ್ತಿ ಆಕತ್ತೆ ಅಂತೆ. ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗಬೇಕು ಅನ್ನೋದಾದರೆ ನಮ್ಮ ತೋಟದಿಂದ ಬದಲಾವಣೆ ತರಬೇಕು. ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಮತ್ತೆ ಡ್ರಾಪಿಂಗೇ. ಮಣ್ಣನ್ನು ಸುಸ್ಥಿರಗೊಳಿಸೋ ಕೆಲಸ ಮಾಡಿದರೆ ಡ್ರಾಪಿಂಗ್ ಕಂಟ್ರೋಲ್ ಮಾಡ್ಬೋದು. ನಿರಂತರ ಮಾಡ್ಬೇಕು ಆ ಕೆಲಸನ. ನಿಮ್ಮ ಬಾಡಿಗೆ ರೋಗ ನಿರೋಧ ಶಕ್ತಿ ಇತ್ತು ಅಂತಂದರೆ, ರೋಗ ನಿರೋಧ ಶಕ್ತಿ ಇದೆ, ಈ ಆಂಟಿಬಯೋಟಿಕ್ಕು ಸ್ಟೆರಾಯ್ಡ್ ಚೆನ್ನಾಗೇ ಅಬ್ಸರ್ವ್ ಆಗುತ್ತೆ. ಹೌದಾ? ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಅದು ಎಷ್ಟು ಕೊಟ್ಟರು ಕೂಡ ಕಾಯಿಲೆ ಕ್ಲಿಯರ್ ಆಗೋದಿಲ್ಲಪ್ಪ, ನಮ್ಮ ಮನೆ ಬರ ಇಷ್ಟೇ ಅನ್ನೋ ಲೆಕ್ಕಾಚಾರಕ್ಕಾಗೈತಿ. ಹಂಗಾಗಿ ಮಣ್ಣಿಗೂ ಕೂಡ, ಮಣ್ಣು ಜೀವಂತ ತಾನೇ. ಮಣ್ಣು ಜೀವಂತಲ್ಲನ್ರಿ, ಏನಂತೀರಿ? ಮಣ್ಣು ಜೀವಂತವಾಗಿ ಇರಕ್ಕೆ ಬಿಡ್ತಾ ಇಲ್ಲ ನೀವು. ನೀರನ್ನು ಜಾಸ್ತಿ ಕೊಡ್ತಾ ಇದ್ದೀರಿ, ಅದನ್ನು ಕಂಟ್ರೋಲ್ ಮಾಡಬೇಕು. ಡ್ರೈ ಮಾಡಿ ಕೊಡಬೇಕು. ಆ ಕೆಲಸ ಆಗಲಿಲ್ಲ ಅಂತಂದರೆ ಭೂಮಿ ತಾಯಿ ನಮ್ಮನ್ನು ಕಾಪಾಡಲ್ಲ. ಯಾವ ಕಾರಣಕ್ಕೂ ದೊಡ್ಡ ಇಳುವರಿ ತಗೊಳಕ್ಕೆ ಸಾಧ್ಯನಿಲ್ಲ. ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ಗೆ ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಹಾಕೋದು ಭಾಳ ಒಳ್ಳೇದು ಇಲ್ಲಿ. ಸರಿನಾ ಸರ್? ಇಲ್ಲಿಂದ ಸುಮಾರು ಹೇಳ್ತೀನಿ ಕೇಳ್ರಿ ಸರ್, ಚೆನ್ನಾಗಿ ಬರ್ತೈತಿ. ಇಲ್ಲಿ ಲೆಕ್ಕ ಇಟ್ಕೊಳ್ರಿ, ಇವತ್ತು ವಿಡಿಯೋ ಮಾಡ್ತೀವಿ. ಇಲ್ಲಿಂದ 45 ದಿವಸದಲ್ಲಿ ಏನಾಯ್ತು, 3 ತಿಂಗಳಲ್ಲಿ ಏನಾಯ್ತು, 6 ತಿಂಗಳಲ್ಲಿ ಏನಾಯ್ತು, ನೆಕ್ಸ್ಟ್ ಫಸಲು ಹೆಂಗಾಯ್ತು, ಏನು ಗರ್ಭ ಹೆಂಗೆ ಬರ್ತೈತಿ, ಸಣ್ಣ ಪುಟ್ಟ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂತಕ್ಕಂಥದ್ದು, ಒಂದಿಷ್ಟು ವಿಚಾರಗಳನ್ನ ಅರ್ಥ ಮಾಡ್ತಕ್ಕಂಥದ್ದು, ಬೇರೆ ರೈತರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಮುಂದುವರಿತಕ್ಕಂಥದ್ದು ತುಂಬ ಒಳ್ಳೆಯದು. ಸರಿನಾ ಸರ್? ಕೇವಲ ರಾಸಾಯನಿಕ ಗುಣಕ್ಕೆ ಮಹತ್ವ ಕೊಡೋಂಗಿಲ್ಲ. ಗೊತ್ತಾದ್ರ? ಇಲ್ಲಿ ಏನಾಗ್ತೈತಿ ಅಂತಂದರೆ ಜೈವಿಕ ಶಕ್ತಿ ಜಾಸ್ತಿ ಆಗಬೇಕು, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ, ಮಣ್ಣಿನ ಜೈವಿಕ ಪರಿಸರ ಅಭಿವೃದ್ಧಿ ಆಗಬೇಕು, ಹ್ಯೂಮಸ್ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಆಗ ಮಣ್ಣಲ್ಲಿ ಆಗ್ತಾ ಇಲ್ಲ. ಕಾರಣ
ನೀರು ವಿಷ ಆಗಿದೆ ಈ ತೋಟದಲ್ಲಿ, ನೀರು ವಿಷ ಆಗಿದೆ. ಸರಿನಾ ಸರ್? ಥ್ಯಾಂಕ್ ಯು. ಅರ್ಥ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅವರು ನಮ್ಮ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ 9972699813. ಮಹದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಸಮಗ್ರ ನಿರ್ವಹಣಾ ಕೇಂದ್ರ. ಇಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಇವತ್ತು 1 ಲೀಟರ್ ನೀರನ್ನು ನಮ್ಮ ಕೈಲಿ ತಯಾರು ಮಾಡೋಕ್ಕಾಗುತ್ತಾ? ಆಗುತ್ತೇನ್ರಿ ಅಕ್ಕತ? ನಿಮ್ಮ ಕೈ ತಯಾರು ಮಾಡಿ 10,000 ರೂಪಾಯಿ ಕೊಡ್ತಾ ಹೋಗು ನಿಮಗೆ ಅಕ್ಕತ. ಸರ್ ನೀರು ಪ್ರಕೃತಿ ಸಂಪತ್ತು, ಅದನ್ನು ದುರ್ಬಳಕೆ ಮಾಡಂಗಿಲ್ಲ. ಸರಿನಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ 9972699813. ಇಲ್ಲಿ ಸಂಪರ್ಕಿಸಿ. ನಿಮ್ಮ ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.